ಇಸ್ಲಾಂ ಹೆಸರಿನಲ್ಲಿ ಬಲಾತ್ಕಾರ, ಇಸ್ಲಾಂ ಹೆಸರಿನಲ್ಲಿ ಲೂಟಿ, ಇಸ್ಲಾಂ ಹೆಸರಿನಲ್ಲಿ ಮತಾಂತರ ಇವೆಲ್ಲವನ್ನು ಮಾಡಿದ್ದಾರೆ. ಇದನ್ನು ಭಾರತೀಯ ಪರಂಪರೆ, ಭಾರತೀಯ ದರ್ಶನಗಳು ಧರ್ಮ ಅಂತ ಹೇಳೋದಿಲ್ಲ. ಬೇಕಿದ್ರೆ ಒಂದು ಪೈಚಾಚಿಕವಾಗಿರ್ತಕ್ಕಂಥ ಮತ ಅಂತ ಹೇಳ್ಬೋದು, ಅದು ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪೈಚಾಚಿಕ ಪರಂಪರೆ ಆಧುನಿಕ ಕಾಲದಲ್ಲೂ ಮುಂದುವರೆದಿದೆ. ಭಯೋತ್ಪಾದನೆ ಹೆಸರಿನಲ್ಲಿ ಅದೇ ಪೈಚಾಚಿಕ ಪರಂಪರೆ ಮುಂದುವರೆದಿದೆ. ಅಮಾಯಕರನ್ನು ಕೊಲ್ಲೋದು, ಬಾಂಬಿಟ್ಟು ಕೊಲ್ಲೋದು, ಅದು ಒಂದು ಪೈಚಾಚಿಕ ಪರಂಪರೆಯ ಭಾಗವಾಗಿ ಮುಂದುವರೆದಿದೆ. ಈ ಪೈಚಾಚಿಕ ಪರಂಪರೆಯನ್ನು ಭಾರತೀಯ ದರ್ಶನಗಳು ಧರ್ಮ ಅಂಥೇಳಿ ಭಾವಿಸೋದಿಲ್ಲ. ಇದು ಬೇಕಾದ್ರೆ ಪಿಚಾಚಿಗಳ ಧರ್ಮ ಅಂತ ಹೇಳ್ಬೋದು, ರಾಕ್ಷಸರ ಧರ್ಮ ಅಂತ ಹೇಳ್ಬೋದು. ಆದರೆ ಸದ್ಧರ್ಮ ಅಂತಾಗಲಿ ಅದರಿಂದ ಒಳಿತಾಗುತ್ತೆ ಅಂತ ಭಾವಿಸೋದಿಲ್ಲ. ಕೆಲವರು ಇಲ್ಲ ನಮ್ದು ಹಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಭಯೋತ್ಪಾದಕರೆಲ್ಲ ಅವರು ಇಸ್ಲಾಮಿಗೋಸ್ಕರನೇ ಭಯೋತ್ಪಾದನೆ ಅಂತ ಹೇಳಿದ್ದಾರೆ. ಹಾಗಿರಬೇಕಾದ್ರೆ ನೀವು ನಿಮ್ಮ ಮತಗ್ರಂಥಗಳಲ್ಲಿರ್ತಕ್ಕಂಥ ಅನ್ಯ ಮತದ ಬಗ್ಗೆ ಇರುವಂಥ ದೃಷ್ಟಿಕೋನ ಇದೆಯಲ್ಲ, ಅದನ್ನು ಬದಲಾಯಿಸ್ಕೊಳ್ಳದೆ ಇದ್ರಿ ಜಗತ್ತಿನಲ್ಲಿ ಶಾಂತಿ ಹೇಗೆ ನಿಲ್ಸೋಕ್ಕೆ ಸಾಧ್ಯ? ಹಾಗಾಗಿ ಅದು ಬದಲಾಯಿಸ್ಕೊಳ್ಳೋ ಕೆಲಸ ಆಗಬೇಕು ಅನ್ನೋದು. ಇಲ್ಲದೇ ಇದ್ದರೆ ನೀವು ಇನ್ನೊಬ್ಬರು ನಾಶ ಮಾಡೋಕ್ಕೆ ಹೋಗಿ ನೀವು ನಾಶವಾಗ್ತೀರಿ. ನಾಶವಾಗೋದೇ ಉದ್ದೇಶ ಇದ್ದರೆ ಅದನ್ನು ನಾವ್ಯಾರೂ ತಡಿಲಿಕ್ಕಾಗಲ್ಲ. ಆದರೆ ಮೋಸ ಹೆಚ್ಚು ಕಾಲ ನಡೆಯೋದಿಲ್ಲ. ಅದು ನಮ್ಮ ಆಡುಮಾತಿನಲ್ಲಿ ಬಂದಿರೋದು ಕಳ್ಳನ ಹೆಂಡತಿ ಒಂದಲ್ಲ ಒಂದಿನ ಡ್ಯಾಶ್ ಡ್ಯಾಶ್ ಅಂತ ಬರುತ್ತೆ. ಹಾಗೆ ಆಗ್ತೀರಿ. ಇಸ್ಲಾಂ ಹೆಸರಿನಲ್ಲಿ ಬಲಾತ್ಕಾರ, ಇಸ್ಲಾಂ ಹೆಸರಿನಲ್ಲಿ ಲೂಟಿ, ಇಸ್ಲಾಂ ಹೆಸರಿನಲ್ಲಿ ಮತಾಂತರ ಇವೆಲ್ಲವನ್ನು ಮಾಡಿದ್ದಾರೆ. ಇದನ್ನು ಭಾರತೀಯ ಪರಂಪರೆ, ಭಾರತೀಯ ದರ್ಶನಗಳು ಧರ್ಮ ಅಂತ ಹೇಳೋದಿಲ್ಲ. ಬೇಕಿದ್ರೆ ಒಂದು ಪೈಚಾಚಿಕವಾಗಿರ್ತಕ್ಕಂಥ ಮತ ಅಂತ ಹೇಳ್ಬೋದು, ಅದು ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪೈಚಾಚಿಕ ಪರಂಪರೆ ಆಧುನಿಕ ಕಾಲದಲ್ಲೂ ಮುಂದುವರೆದಿದೆ. ಭಯೋತ್ಪಾದನೆ ಹೆಸರಿನಲ್ಲಿ ಅದೇ ಪೈಚಾಚಿಕ ಪರಂಪರೆ ಮುಂದುವರೆದಿದೆ. ಅಮಾಯಕರನ್ನು ಕೊಲ್ಲೋದು, ಬಾಂಬಿಟ್ಟು ಕೊಲ್ಲೋದು, ಅದು ಒಂದು ಪೈಚಾಚಿಕ ಪರಂಪರೆಯ ಭಾಗವಾಗಿ ಮುಂದುವರೆದಿದೆ. ಈ ಪೈಚಾಚಿಕ ಪರಂಪರೆಯನ್ನು ಭಾರತೀಯ ದರ್ಶನಗಳು ಧರ್ಮ ಅಂಥೇಳಿ ಭಾವಿಸೋದಿಲ್ಲ. ಇದು ಬೇಕಾದ್ರೆ ಪಿಚಾಚಿಗಳ ಧರ್ಮ ಅಂತ ಹೇಳ್ಬೋದು, ರಾಕ್ಷಸರ ಧರ್ಮ ಅಂತ ಹೇಳ್ಬೋದು. ಆದರೆ ಸದ್ಧರ್ಮ ಅಂತಾಗಲಿ ಅದರಿಂದ ಒಳಿತಾಗುತ್ತೆ ಅಂತ ಭಾವಿಸೋದಿಲ್ಲ. ಕೆಲವರು ಇಲ್ಲ ನಮ್ದು ಹಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಭಯೋತ್ಪಾದಕರೆಲ್ಲ ಅವರು ಇಸ್ಲಾಮಿಗೋಸ್ಕರನೇ ಭಯೋತ್ಪಾದನೆ ಅಂತ ಹೇಳಿದ್ದಾರೆ. ಹಾಗಿರಬೇಕಾದ್ರೆ ನೀವು ನಿಮ್ಮ ಮತಗ್ರಂಥಗಳಲ್ಲಿರ್ತಕ್ಕಂಥ ಅನ್ಯ ಮತದ ಬಗ್ಗೆ ಇರುವಂಥ ದೃಷ್ಟಿಕೋನ ಇದೆಯಲ್ಲ, ಅದನ್ನು ಬದಲಾಯಿಸ್ಕೊಳ್ಳದೆ ಇದ್ರಿ ಜಗತ್ತಿನಲ್ಲಿ ಶಾಂತಿ ಹೇಗೆ ನಿಲ್ಸೋಕ್ಕೆ ಸಾಧ್ಯ? ಹಾಗಾಗಿ ಅದು ಬದಲಾಯಿಸ್ಕೊಳ್ಳೋ ಕೆಲಸ ಆಗಬೇಕು ಅನ್ನೋದು. ಇಲ್ಲದೇ ಇದ್ದರೆ ನೀವು ಇನ್ನೊಬ್ಬರು ನಾಶ ಮಾಡೋಕ್ಕೆ ಹೋಗಿ ನೀವು ನಾಶವಾಗ್ತೀರಿ. ನಾಶವಾಗೋದೇ ಉದ್ದೇಶ ಇದ್ದರೆ ಅದನ್ನು ನಾವ್ಯಾರೂ ತಡಿಲಿಕ್ಕಾಗಲ್ಲ. ಆದರೆ ಮೋಸ ಹೆಚ್ಚು ಕಾಲ ನಡೆಯೋದಿಲ್ಲ. ಅದು ನಮ್ಮ ಆಡುಮಾತಿನಲ್ಲಿ ಬಂದಿರೋದು ಕಳ್ಳನ ಹೆಂಡತಿ ಒಂದಲ್ಲ ಒಂದಿನ ಡ್ಯಾಶ್ ಡ್ಯಾಶ್ ಅಂತ ಬರುತ್ತೆ. ಹಾಗೆ ಆಗ್ತೀರಿ. ಇಸ್ಲಾಂ ಹೆಸರಿನಲ್ಲಿ ಬಲಾತ್ಕಾರ, ಇಸ್ಲಾಂ ಹೆಸರಿನಲ್ಲಿ ಲೂಟಿ, ಇಸ್ಲಾಂ ಹೆಸರಿನಲ್ಲಿ ಮತಾಂತರ ಇವೆಲ್ಲವನ್ನು ಮಾಡಿದ್ದಾರೆ. ಇದನ್ನು ಭಾರತೀಯ ಪರಂಪರೆ, ಭಾರತೀಯ ದರ್ಶನಗಳು ಧರ್ಮ ಅಂತ ಹೇಳೋದಿಲ್ಲ. ಬೇಕಿದ್ರೆ ಒಂದು ಪೈಚಾಚಿಕವಾಗಿರ್ತಕ್ಕಂಥ ಮತ ಅಂತ ಹೇಳ್ಬೋದು, ಅದು ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪೈಚಾಚಿಕ ಪರಂಪರೆ ಆಧುನಿಕ ಕಾಲದಲ್ಲೂ ಮುಂದುವರೆದಿದೆ. ಭಯೋತ್ಪಾದನೆ ಹೆಸರಿನಲ್ಲಿ ಅದೇ ಪೈಚಾಚಿಕ ಪರಂಪರೆ ಮುಂದುವರೆದಿದೆ. ಅಮಾಯಕರನ್ನು ಕೊಲ್ಲೋದು, ಬಾಂಬಿಟ್ಟು ಕೊಲ್ಲೋದು, ಅದು ಒಂದು ಪೈಚಾಚಿಕ ಪರಂಪರೆಯ ಭಾಗವಾಗಿ ಮುಂದುವರೆದಿದೆ. ಈ ಪೈಚಾಚಿಕ ಪರಂಪರೆಯನ್ನು ಭಾರತೀಯ ದರ್ಶನಗಳು ಧರ್ಮ ಅಂಥೇಳಿ ಭಾವಿಸೋದಿಲ್ಲ. ಇದು ಬೇಕಾದ್ರೆ ಪಿಚಾಚಿಗಳ ಧರ್ಮ ಅಂತ ಹೇಳ್ಬೋದು, ರಾಕ್ಷಸರ ಧರ್ಮ ಅಂತ ಹೇಳ್ಬೋದು. ಆದರೆ ಸದ್ಧರ್ಮ ಅಂತಾಗಲಿ ಅದರಿಂದ ಒಳಿತಾಗುತ್ತೆ ಅಂತ ಭಾವಿಸೋದಿಲ್ಲ. ಕೆಲವರು ಇಲ್ಲ ನಮ್ದು ಹಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಭಯೋತ್ಪಾದಕರೆಲ್ಲ ಅವರು ಇಸ್ಲಾಮಿಗೋಸ್ಕರನೇ ಭಯೋತ್ಪಾದನೆ ಅಂತ ಹೇಳಿದ್ದಾರೆ. ಹಾಗಿರಬೇಕಾದ್ರೆ ನೀವು ನಿಮ್ಮ ಮತಗ್ರಂಥಗಳಲ್ಲಿರ್ತಕ್ಕಂಥ ಅನ್ಯ ಮತದ ಬಗ್ಗೆ ಇರುವಂಥ ದೃಷ್ಟಿಕೋನ ಇದೆಯಲ್ಲ, ಅದನ್ನು ಬದಲಾಯಿಸ್ಕೊಳ್ಳದೆ ಇದ್ರಿ ಜಗತ್ತಿನಲ್ಲಿ ಶಾಂತಿ ಹೇಗೆ ನಿಲ್ಸೋಕ್ಕೆ ಸಾಧ್ಯ? ಹಾಗಾಗಿ ಅದು ಬದಲಾಯಿಸ್ಕೊಳ್ಳೋ ಕೆಲಸ ಆಗಬೇಕು ಅನ್ನೋದು. ಇಲ್ಲದೇ ಇದ್ದರೆ ನೀವು ಇನ್ನೊಬ್ಬರು ನಾಶ ಮಾಡೋಕ್ಕೆ ಹೋಗಿ ನೀವು ನಾಶವಾಗ್ತೀರಿ.
ನಾಶವಾಗೋದೇ ಉದ್ದೇಶ ಇದ್ದರೆ ಅದನ್ನು ನಾವ್ಯಾರೂ ತಡಿಲಿಕ್ಕಾಗಲ್ಲ. ಆದರೆ ಮೋಸ ಹೆಚ್ಚು ಕಾಲ ನಡೆಯೋದಿಲ್ಲ. ಅದು ನಮ್ಮ ಆಡುಮಾತಿನಲ್ಲಿ ಬಂದಿರೋದು ಕಳ್ಳನ ಹೆಂಡತಿ ಒಂದಲ್ಲ ಒಂದಿನ ಡ್ಯಾಶ್ ಡ್ಯಾಶ್ ಅಂತ ಬರುತ್ತೆ. ಹಾಗೆ ಆಗ್ತೀರಿ. ಇಸ್ಲಾಂ ಹೆಸರಿನಲ್ಲಿ ಬಲಾತ್ಕಾರ, ಇಸ್ಲಾಂ ಹೆಸರಿನಲ್ಲಿ ಲೂಟಿ, ಇಸ್ಲಾಂ ಹೆಸರಿನಲ್ಲಿ ಮತಾಂತರ ಇವೆಲ್ಲವನ್ನು ಮಾಡಿದ್ದಾರೆ. ಇದನ್ನು ಭಾರತೀಯ ಪರಂಪರೆ, ಭಾರತೀಯ ದರ್ಶನಗಳು ಧರ್ಮ ಅಂತ ಹೇಳೋದಿಲ್ಲ. ಬೇಕಿದ್ರೆ ಒಂದು ಪೈಚಾಚಿಕವಾಗಿರ್ತಕ್ಕಂಥ ಮತ ಅಂತ ಹೇಳ್ಬೋದು. ಅದು ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪೈಚಾಚಿಕ ಪರಂಪರೆ ಆಧುನಿಕ ಕಾಲದಲ್ಲೂ ಮುಂದುವರೆದಿದೆ. ಭಯೋತ್ಪಾದನೆ ಹೆಸರಿನಲ್ಲಿ ಅದೇ ಪೈಚಾಚಿಕ ಪರಂಪರೆ ಮುಂದುವರೆದಿದೆ. ಅಮಾಯಕರನ್ನು ಕೊಲ್ಲೋದು, ಬಾಂಬಿಟ್ಟು ಕೊಲ್ಲೋದು, ಅದು ಒಂದು ಪೈಚಾಚಿಕ ಪರಂಪರೆಯ ಭಾಗವಾಗಿ ಮುಂದುವರೆದಿದೆ. ಈ ಪೈಚಾಚಿಕ ಪರಂಪರೆಯನ್ನು ಭಾರತೀಯ ದರ್ಶನಗಳು ಧರ್ಮ ಅಂಥೇಳಿ ಭಾವಿಸೋದಿಲ್ಲ. ಇದು ಬೇಕಾದ್ರೆ ಪಿಚಾಚಿಗಳ ಧರ್ಮ ಅಂತ ಹೇಳ್ಬೋದು, ರಾಕ್ಷಸರ ಧರ್ಮ ಅಂತ ಹೇಳ್ಬೋದು. ಆದರೆ ಸದ್ಧರ್ಮ ಅಂತಾಗಲಿ ಅದರಿಂದ ಒಳಿತಾಗುತ್ತೆ ಅಂತ ಭಾವಿಸೋದಿಲ್ಲ. ಕೆಲವರು ಇಲ್ಲ ನಮ್ದು ಹಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಭಯೋತ್ಪಾದಕರೆಲ್ಲ ಅವರು ಇಸ್ಲಾಮಿಗೋಸ್ಕರನೇ ಭಯೋತ್ಪಾದನೆ ಅಂತ ಹೇಳಿದ್ದಾರೆ. ಹಾಗಿರಬೇಕಾದ್ರೆ ನೀವು ನಿಮ್ಮ ಮತಗ್ರಂಥಗಳಲ್ಲಿರ್ತಕ್ಕಂಥ ಅನ್ಯ ಮತದ ಬಗ್ಗೆ ಇರುವಂಥ ದೃಷ್ಟಿಕೋನ ಇದೆಯಲ್ಲ, ಅದನ್ನು ಬದಲಾಯಿಸ್ಕೊಳ್ಳದೆ ಇದ್ದರೆ ಜಗತ್ತಿನಲ್ಲಿ ಹೆಂಗೆ ಶಾಂತಿ ಹೇಗೆ ನಿಲ್ಸೋಕ್ಕೆ ಸಾಧ್ಯ? ಹಾಗಾಗಿ ಅದು ಬದಲಾಯಿಸ್ಕೊಳ್ಳೋ ಕೆಲಸ ಆಗಬೇಕು ಅನ್ನೋದು. ಇಲ್ಲದೇ ಇದ್ದರೆ ನೀವು ಇನ್ನೊಬ್ಬರು ನಾಶ ಮಾಡೋಕ್ಕೆ ಹೋಗಿ ನೀವು ನಾಶವಾಗ್ತೀರಿ. ನಾಶವಾಗೋದೇ ಉದ್ದೇಶ ಇದ್ದರೆ ಅದನ್ನು ನಾವ್ಯಾರೂ ತಡಿಲಿಕ್ಕಾಗಲ್ಲ. ಆದರೆ ಮೋಸ ಹೆಚ್ಚು ಕಾಲ ನಡೆಯೋದಿಲ್ಲ. ಅದು ನಮ್ಮ ಆಡುಮಾತಿನಲ್ಲಿ ಬಂದಿರೋದು ಕಳ್ಳನ ಹೆಂಡತಿ ಒಂದಲ್ಲ ಒಂದಿನ ಡ್ಯಾಶ್ ಡ್ಯಾಶ್ ಅಂತ ಬರುತ್ತೆ. ಹಾಗೆ ಆಗ್ತೀರಿ. ಇಸ್ಲಾಂ ಹೆಸರಿನಲ್ಲಿ ಬಲಾತ್ಕಾರ, ಇಸ್ಲಾಂ ಹೆಸರಿನಲ್ಲಿ ಲೂಟಿ, ಇಸ್ಲಾಂ ಹೆಸರಿನಲ್ಲಿ ಮತಾಂತರ ಇವೆಲ್ಲವನ್ನು ಮಾಡಿದ್ದಾರೆ. ಇದನ್ನು ಭಾರತೀಯ ಪರಂಪರೆ, ಭಾರತೀಯ ದರ್ಶನಗಳು ಧರ್ಮ ಅಂತ ಹೇಳೋದಿಲ್ಲ. ಬೇಕಿದ್ರೆ ಒಂದು ಪೈಚಾಚಿಕವಾಗಿರ್ತಕ್ಕಂಥ ಮತ ಅಂತ ಹೇಳ್ಬೋದು. ಅದು ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪೈಚಾಚಿಕ ಪರಂಪರೆ ಆಧುನಿಕ ಕಾಲದಲ್ಲೂ ಮುಂದುವರೆದಿದೆ. ಭಯೋತ್ಪಾದನೆ ಹೆಸರಿನಲ್ಲಿ ಅದೇ ಪೈಚಾಚಿಕ ಪರಂಪರೆ ಮುಂದುವರೆದಿದೆ. ಅಮಾಯಕರನ್ನು ಕೊಲ್ಲೋದು, ಬಾಂಬಿಟ್ಟು ಕೊಲ್ಲೋದು, ಅದು ಒಂದು ಪೈಚಾಚಿಕ ಪರಂಪರೆಯ ಭಾಗವಾಗಿ ಮುಂದುವರೆದಿದೆ. ಈ ಪೈಚಾಚಿಕ ಪರಂಪರೆಯನ್ನು ಭಾರತೀಯ ದರ್ಶನಗಳು ಧರ್ಮ ಅಂಥೇಳಿ ಭಾವಿಸೋದಿಲ್ಲ. ಇದು ಬೇಕಾದ್ರೆ ಪಿಚಾಚಿಗಳ ಧರ್ಮ ಅಂತ ಹೇಳ್ಬೋದು, ರಾಕ್ಷಸರ ಧರ್ಮ ಅಂತ ಹೇಳ್ಬೋದು. ಆದರೆ ಸದ್ಧರ್ಮ ಅಂತಾಗಲಿ ಅದರಿಂದ ಒಳಿತಾಗುತ್ತೆ ಅಂತ ಭಾವಿಸೋದಿಲ್ಲ. ಕೆಲವರು ಇಲ್ಲ ನಮ್ದು ಹಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಭಯೋತ್ಪಾದಕರೆಲ್ಲ ಅವರು ಇಸ್ಲಾಮಿಗೋಸ್ಕರನೇ ಭಯೋತ್ಪಾದನೆ ಅಂತ ಹೇಳಿದ್ದಾರೆ. ಹಾಗಿರಬೇಕಾದ್ರೆ ನೀವು ನಿಮ್ಮ ಮತಗ್ರಂಥಗಳಲ್ಲಿರ್ತಕ್ಕಂಥ ಅನ್ಯ ಮತದ ಬಗ್ಗೆ ಇರುವಂಥ ದೃಷ್ಟಿಕೋನ ಇದೆಯಲ್ಲ, ಅದನ್ನು ಬದಲಾಯಿಸ್ಕೊಳ್ಳದೆ ಇದ್ದರೆ ಜಗತ್ತಿನಲ್ಲಿ ಹೆಂಗೆ ಶಾಂತಿ ಹೇಗೆ ನಿಲ್ಸೋಕ್ಕೆ ಸಾಧ್ಯ? ಹಾಗಾಗಿ ಅದು ಬದಲಾಯಿಸ್ಕೊಳ್ಳೋ ಕೆಲಸ ಆಗಬೇಕು ಅನ್ನೋದು. ಇಲ್ಲದೇ ಇದ್ದರೆ ನೀವು ಇನ್ನೊಬ್ಬರು ನಾಶ ಮಾಡೋಕ್ಕೆ ಹೋಗಿ ನೀವು ನಾಶವಾಗ್ತೀರಿ. ನಾಶವಾಗೋದೇ ಉದ್ದೇಶ ಇದ್ದರೆ ಅದನ್ನು ನಾವ್ಯಾರೂ ತಡಿಲಿಕ್ಕಾಗಲ್ಲ. ಆದರೆ ಮೋಸ ಹೆಚ್ಚು ಕಾಲ ನಡೆಯೋದಿಲ್ಲ. ಅದು ನಮ್ಮ ಆಡುಮಾತಿನಲ್ಲಿ ಬಂದಿರೋದು ಕಳ್ಳನ ಹೆಂಡತಿ ಒಂದಲ್ಲ ಒಂದಿನ ಡ್ಯಾಶ್ ಡ್ಯಾಶ್ ಅಂತ ಬರುತ್ತೆ. ಹಾಗೆ ಆಗ್ತೀರಿ.